ಯಾರು ನನಗೂ ಪ್ರಿಯಾಂಕಾ ನಾವು ಮ್ಯಾರೇಜ್ ಆಗಿ 18 ಇಯರ್ಸ್ ಆಗಿದೆ ಸರ್. ಈ ಮಾರ್ಚಿಗೆ 19th ಇಯರಿಗೆ ಕಾಲಿಡ್ತಾ ಇದ್ದೀವಿ. ಮದುವೆ ಆಗಿದ್ದು ಬೆಂಗಳೂರಲ್ಲಿ, ಅಲ್ಲಿ ಮಲ್ಲೇಶ್ವರಂ ರಜತ ಭವನ ಅಂತ ಇದೆ ಸರ್. BWSSB ಕಲ್ಯಾಣ ಮಂಟಪ ಅಂತಾರೆ, ಅಲ್ಲಿ ಯಶವಂತಪುರ ಹತ್ರನೂ ಬರುತ್ತದ. ಹೌದು ಸರ್, ಹೌದು ಸರ್. ಯಶವಂತಪುರದಲ್ಲಿ ನಾವಿದ್ವಿ, ಅವರು ರಾಜಾಜಿನಗರಲ್ಲಿದ್ದರು ಅವರು ಮನೆಯಲ್ಲಿ. ಅವ್ರದ್ದು ಹೊಸಕೋಟೆ. ಹೌದು, ನಮ್ಮ ತಂದೆಯವರೆಲ್ಲ ಇಲ್ಲೇ ಗುತ್ತೂರಲ್ಲಿ ಹುಟ್ಟು ಬೆಳೆದಿದ್ದವರು. ಕೆಲಸಕ್ಕೆ ಅಂತ ಅಲ್ಲಿಗೆ ಬಂದಾಗ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅವರು. ಹೌದು 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 ಸರ್. ಇದೆ, ಹೌದು, ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ನಾವು ವಾಸವಾಗಿದ್ದು ಸರ್. ಮಗು, ಸಣ್ಣ ಮಗುಗೆ 5.5 ವರ್ಷ, ದೊಡ್ಡ ಮಗಳಿಗೆ 17 ವರ್ಷ 6 ತಿಂಗಳು 7 ತಿಂಗಳಾಗಿದೆ. ಇಬ್ಬರು ಹೆಣ್ಮಕ್ಳು ಸರ್, ಇಬ್ಬರು ಹೆಣ್ಮಕ್ಳು ಸರ್ ನನಗೆ. ಸರ್ ಮೋಹನ್ ಬಂದು ಭೇಟಿಯಾಗಿದ್ದು ಈ November 15 ಆಸುಪಾಸಲ್ಲಿ ಬಂದವರು ಭೇಟಿಯಾಗಿದ್ದು. ಸೊ ಆವಾಗ ಇವ್ರದ್ದು ಅದೇ ಒಂದು ಹೊಸಕೋಟೆಯಿಂದ ಸಿಡ್ಲಘಟ್ಟ ಹೋಗೋ ರೋಡಲ್ಲಿ ಇವ್ರದ್ದೊಂದು 50-60 ಏಕರ್ಸ್ ಲ್ಯಾಂಡ್ ಇತ್ತು ಸರ್. ಅದರಲ್ಲಿ ಒಂದು 30 ಎಕರೆಯನ್ನು ಜಾಯಿಂಟ್ ವೆಂಚರ್ ಆಗಿಬಿಟ್ಟಿತ್ತು, ಇನ್ನೊಂದು 30-25 ಎಕರೆದು ಲಿಟಿಗೇಷನಲ್ಲಿ ಬಿದ್ದಿಟ್ಟಿತ್ತು. ಇವನು ಆ ಲ್ಯಾಂಡ್ ಯಾರೋ ಡೆವಲಪರ್ ಬಿಲ್ಡರ್ ಯಾರೋ ಸಿಗ್ತಾರೆ, ಅವ್ರನ್ನ ಕರ್ಕೊಂಬರ್ತೀನಿ, ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಸ್ಬಿಡ್ತೀನಿ ನಾನು ಅಂತ ಹೇಳ್ಕೊಂಬಿಟ್ಟು ಅವನು ಇವ್ರಿಗೆ ಇಂಟ್ರೊಡ್ಯೂಸ್ ಆಗಿರೋದು. ಇಂಟ್ರೊಡ್ಯೂಸ್ ಆಗಿದ್ದಾಗ ನಂಬರ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತೆ ಮಾತಾಡೋದು ಶುರು ಮಾಡಿದ್ದಾರೆ. ನಾನು ಇವರು ಆವಾಗವಾಗ ಮೈಸೂರಿಂದ ಬೆಂಗಳೂರು ಹೋಗ್ಬರ್ತೀನಿ ಅಂತ ಹೋಗ್ತಾ ಇದ್ದೆ. ನಾನೇನು ಅಂದ್ಕೊಂಡಿದ್ದೆ, ಲ್ಯಾಂಡ್ ಡೀಲ್ ಆಗ್ತಾಯಿದೆಯಲ್ಲ, ಅದಕ್ಕೆ ಓಡಾಡ್ತಾ ಇದ್ದಾರೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿದ್ದೆ. ಅದು ಬೇರೆ ಅರ್ಥನೇ ಹೋಗ್ಬಿಡ್ತದೆ ಸರ್. ಅದು ಅಂದರೆ ಅವರ ಪರಿಚಯ ಆದಾಗಿಂದ ಆಗಿರೋದು. ಅಂದರೆ ಎಷ್ಟು ದಿನಗಳಿಂದ? ಇಲ್ಲ, ಇವರು ಆ್ಯಕ್ಚುಲಿ ನನಗೊಬ್ಬರು ಅವ್ರ ರಿಲೇಟಿವೇ ಫೋನ್ ಮಾಡಿ ಹೇಳಿದ್ದು, ಈ ಪ್ರಿಯಾಂಕಾ ಮತ್ತು ಮೋಹನ್ ಇವರಿಬ್ಬರು PU ಕಾಲೇಜು ಒಂದೇ ಇದೆ, ಕಾಲೇಜಲ್ಲೇ ಓದಿರೋದು. ಇವರಿಬ್ಬರ ನಡುವೆ ಆವಾಗಲೇ ಲವ್ ಇತ್ತು. ಇದು ಅವ್ರ ಪೇರೆಂಟ್ಸಿಗೆ, ಯಾರು ಪ್ರಿಯಾಂಕಾ ಅವ್ರ ಪೇರೆಂಟ್ಸಿಗೆ ಗೊತ್ತಾಗಿದ್ದಾಗ ಅವ್ರೇನು ಮಾಡಿದ್ದಾರೆ, ಇಬ್ಬರನ್ನ ಸಪ್ರೇಟ್ ಮಾಡಿಬಿಟ್ಟು ಇನ್ನು ಹೊಸಕೋಟೆಯಲ್ಲಿದ್ದರೆ ಸರಿ ಇರಲ್ಲ ಅಂಥೇಳಿ ಮಗಳು ಕರ್ಕೊಂಡು ರಾಜಾಜಿನಗರ ಮನೆಗೆ ಶಿಫ್ಟ್ ಆಗಿದ್ದಾರೆ. ಶಿಫ್ಟ್ ಆಗಿದ್ದು ಒಂದು 3 ತಿಂಗಳಿಗೆ ಮದುವೆ ಮಾಡಿಸಿ, ಹೌದು, ನೋಡಿ ಬ್ರೋಕರ್ ಮುಖಾಂತರ ಇದು ಮಾಡಿ ಮದುವೆ ಆಗಿದ್ದು ಸರ್. ಮದುವೆ ಆಗಿ ಇದಾಗಿದ್ದು ಸರ್. ಅದೇ ಅದು ವಿಡಿಯೋ ಏನೋ ಹೋಗುವಾಗ ಎಲ್ಲ ಇಬ್ಬರು ಓಡಾಡುವಾಗ ಮಲ್ಲೇಶ್ವರಂನಲ್ಲಿ ವಿಡಿಯೋ ನಿಮ್ಮ ರಿಲೇಟಿವ್ಸ್ ನಿಮ್ಮ ಅವರ ಸಂಸಾರದಲ್ಲಿ ಬಿಟ್ಟಿದ್ರು. ಅಂದರೆ ಯಾವಾಗ ಈ ಘಟನೆ ನಡೀತು? ಎಷ್ಟು ತಿಂಗಳಾಯಿತು, ಎಷ್ಟು ದಿನಗಳಾಯಿತು ಸರ್? ಡಿಸೆಂಬರಿಗೆ ರೀಇಂಟ್ರೊಡ್ಯೂಸ್ ಆದರು. ಲಾಸ್ಟ್ 25 ನವಂಬರಿಗೆ ಇಂಟ್ರೊಡ್ಯೂಸ್ ಆಗಿದ್ದಾನೆ. ಆದರೆ ಅವಳಲ್ಲಿ ನಡವಳಿಕೆ ಚೇಂಜಸ್ ಸ್ಟಾರ್ಟ್ ಆಗಿದ್ದೆ ಡಿಸೆಂಬರಿಂದ ಸರ್. ಜನವರಿ 12ನೇ ತಾರೀಕಿಗೆ ಮುಗ್ದೇ ಹೋಯ್ತು ಸರ್. ನಮ್ಮ ಫ್ಯಾಮಿಲಿ 18 ವರ್ಷ ನಾವು ಸಂಸಾರ ಮಾಡಿ ಮುಗ್ದೇ ಹೋಯ್ತು ಸರ್. ಅದು ಬಂದ ಮೇಲೇ ಮಾಡೋದು. ಇಲ್ಲ, ಅಂದರೆ ಕಾರಣ ಅವಳು ಹೇಳ್ತಾ ಇದ್ದಿದ್ದೇನು ಅಂದರೆ, ನಾನು ಈ ಥರ ಅಡ್ಜಸ್ಟ್ಮೆಂಟ್ ಲೈಫಲ್ಲಿ ನನಗೆ ಇಷ್ಟ ಇಲ್ಲ, ನನಗೆ ಹೈಫೈ ಲೈಫ್ ಬದುಕಬೇಕು, ನಾನು ಐಷಾರಾಮಿ ಬದುಕಬೇಕು ನನಗೆ. ಈ ಮೋಹನ್ ಹತ್ರ ಏನೋ ಇವನು 1,000 ಕೋಟಿ ಒಡೆಯ ಅಂತೆ. ಇವನ ಹತ್ರ ಬೆನ್ಸು, BMW, ಆಡಿ ಅಂಥವು ಕಾರ್ಗಳೆಲ್ಲ ರಾಶಿ ಕಾರ್ಗಳಿದ್ದಾವಂತೆ. ಇವನು ನನ್ನ ಚೆನ್ನಾಗಿ ನೋಡ್ಕೊತಾನೆ, ನಿನ್ನ ಹತ್ರ ಇದ್ದ ನನಗೆ ಅಂಥ ಲೈಫ್ ಬದುಕೋಕ್ಕಾಗಲ್ಲ ಅಂತ ಹೇಳಿತ್ತು. ಇನ್ಫ್ಯಾಕ್ಟ್ ರಿಯಾಲಿಟಿ ಈಸ್, ಈ ಪರ್ಸನ್ನು ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಕೆಲಸ ಮಾಡ್ತಿದ್ದವನು. ಇದು ರೆಂಟಲ್ಲಿಗೆ ಮನೆ ಕೊಡಿಸೋದು, ಮನೆ ಕಟ್ಟಿಸ್ಕೊಡೋದು, ಇಂಟೀರಿಯರ್ ಡಿಸೈನಿಂಗ್ ಮಾಡೋದು, ಇಂಥ ಕೆಲಸಗಳು ಮಾಡ್ತಾ ಇದ್ದಿದ್ದಂತೆ ಇವನು ಯಾವ 1000 ಒಡೆಯನೂ ಅಲ್ಲ, ಏನೂ ಇಲ್ಲ ಸರ್. ಇವನು ಅವ್ರ ಭೇಟಿಗಿನ ಮುಂಚೆ ನಿಮ್ಮ ಸಂಸಾರ ಚೆನ್ನಾಗೇ ಇತ್ತು ಸರ್, ತುಂಬಾ ಚೆನ್ನಾಗಿತ್ತು. ಏನು ಇಶ್ಯೂ ಸರ್, ಇಶ್ಯೂಸ್ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಏನಕ್ಕಂದರೆ ಇವಾಗ ಒಂದು ಫ್ಯಾಮ್ಲಿ ಅಂದಮೇಲೆ ಹೋಗೋದು ದೊಡ್ಡ ಗಲಾಟೆಗಳು ಯಾವುದೂ ಇಲ್ಲ ಸರ್. ಏನೇ ಮಾಡಾಗಿದ್ರೆ ನಾನು ಅವ್ರು ಕೇಳ್ಕೊಂಬಾಡೋದು, ಅವಳು ನನಗೆ ಕೇಳ್ಕೊಂಬಾಡೋದು, ಮಕ್ಳಿಗೆ ಗೊತ್ತಾಗ ಓಡಾಡೋದು, ಅದೇ ಇತ್ತು ನಮ್ಮ ಜೀವನ ಸರ್. ಅದು ಸರ್ ಇವಾಗ ಏನಾಗಿರೋದು ಅಂತ ಹೇಳಿದ್ರೆ ಸರ್, ನನ್ನ ಚಿಕ್ಕ ಮಗಳಿಗೆ ಈ ಅಬ್ಡೋಮೆನ್, ರೈಟ್ ಸೈಡ್ ಆಫ್ ದ ಅಬ್ಡೋಮೆನ್ನಲ್ಲಿ ಸ್ವೆಲ್ಲಿಂಗ್ ಬಂದಿತ್ತು. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ 400 ml ಬ್ಲಡ್ ಇದೆ ಅಂತೆ ಸರ್, ಬ್ಲಡ್ ಕ್ಲಾಟ್ ಆಗಿದೆ ಅಂತೆ ಸರ್, ಇಲ್ಲಿ ಎಪ್ಪುಕಟ್ಟಿದೆ ಅಂತೆ ಸರ್. ಈ 400 ml ಬ್ಲಡ್ಡು ಒಂದು 5.5 ವರ್ಷ ಮಗುಗೆ ಇಲ್ಲಿ ಬಂದು ಎಪ್ಪುಕಟ್ಟಿದೆ ಅಂದರೆ ಎಷ್ಟು ಬಲವಾಗಿ ಅವ್ರಿಗೆ ಹೊಡೆದಿರಬೇಕು ಸರ್ ಅದು. ಸೊ ಇವ್ರು ಯಾವುದೇ ಕಾರಣಕ್ಕೂ ಇವ್ರು ನಾವು ಮೆಟ್ಲಿಂದ ಬಿದ್ದೀವಿ ಸರ್. ನಾವು ಕೈ ಮುರ್ಕೊಂಡಿದ್ದೀವಿ, ಕಾಲು ಮುರ್ಕೊಂಡಿದ್ದೀವಿ, ತಲೆ ಬೊಬ್ಬು ಆಗಿದ್ದಾವೆ ನಮಗೆ. ಅದು ಬಿಟ್ಟು ಬೇರೆ ಅಂಥದ್ದು ಏನಾಗಿದೆ ಸರ್? ನಾವು ಸಾವಪ್ಪ ಅಂಥದ್ದು ಏನಾಗಿದೆ? ಅದರಲ್ಲೂ ಪಾಪು ಕಾರ್ದು ಸೀಟಿಂದ ಕೆಳಗೆ ಬಿದ್ದಿರೋದು, ಮತ್ತೆ ಮೆಟ್ಲು ಅಲ್ಲ,
ಅವಳೇ ಹೇಳಿರೋ ಪ್ರಕಾರಾಗಿ. ಸೊ ಇಲ್ಲಿ ಏನೋ ಒಂದು ಘಟನೆ ನಡೆದಿದೆ ಸರ್. ಇಲ್ಲ ಅಂತ ಹೇಳಿದ್ರೆ ನನ್ನ ಮಗಳು ಇಷ್ಟು ಬೇಗ ಸಾವಪ್ಪ ಅಂತ, ಅವಳು ಹೆಲ್ತಿ ಚೈಲ್ಡು ಸರ್, ಅವಳು ಹೆಲ್ತಿ ಚೈಲ್ಡು. ಇದು ಆಗಬಾರ್ದಾಗಿತ್ತು. ಇದು ಆಗಿದೆ. ಇವಾಗ ಇದು ಆಗಿರೋದಕ್ಕೆ ನನಗೆ ನ್ಯಾಯ ಬೇಕು. ನನಗೆ ಅದು ಅವಳಾಗಿರಲಿ ಅವನಾಗಿರಲಿ ಇಬ್ಬರೂ ಸೇರ್ಕೊಂಡು ಮಾಡಿದ್ದಾರೆ ಅಂತ ಆದರೂ ಆಗಿರಲಿ, ಲಾ ಪ್ರಕಾರವಾಗಿ ಅವರಿಗೆ ಏನಿದೆ ಅದರಲ್ಲಿ ಲಾ ಪ್ರಕಾರ ಅದು ಆ ತಕ್ಕ ಶಿಕ್ಷೆ ಆಗಲೇಬೇಕು ನನಗೆ ಸರ್. ಇದು ಒಂದೇ ಒಂದು ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದರೆ ಇದು ಒಂದೇ ದಾರಿ ಇರೋದು ಸರ್ ನಮಗೆ.